ಸಮಾಜ ಬದಲಾಗುತ್ತೆ, ಬದಲಾವಣೆ ಮಾಡೋರು ಬೇಕಷ್ಟೇನೆ. ಸರ್, ನಮ್ ಕೈಲಿ ದುಡ್ಡು ಸಹಾಯ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಮಾಡುವಂತ ಕೆಲಸವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದೀವಿ. ಇದು ನಿಜವಾಗ್ಲೂ ಕರ್ನಾಟಕಕ್ಕೆ ಎಲ್ಲ ಯುವಕರಿಗೂ ಮಾದರಿ ಆಗುವಂತ ಕೆಲಸ ಅಂತ ನಮಗ ಅನಿಸ್ತಾ ಇದೆ. ತುಂಬಾ ಜನ ಪೇರೆಂಟ್ಸ್ ನ ನೋಡ್ಕೊಳ್ದೆ ಬಿಟ್ಬಿಡೋದು ಆ ತರ ಎಲ್ಲ ಮಾಡ್ತಿದ್ದಾರೆ ರೋಡಲ್ಲೆಲ್ಲ. ಅವ್ರನ್ನೆಲ್ಲ ಕರ್ಕೊಂಡ್ ಬಂದು ನಮ್ ಫ್ಯಾಮಿಲಿ ಅವ್ರ ತರ ನೋಡ್ಕೊಂತಿದ್ದಾರೆ ಇವರು. ನಮ್ಗೇನೆ ಆಗ್ಲಿ ಮನೇಲಿ ಊಟ ಅಪ್ಪ ಅಮ್ಮ ಒಂದಿನ 2 ದಿನ ಆದ್ರೂ ಚೆನ್ನಾಗಿ ಕೊಡ್ತಾರೆ, ಅಪ್ಪ ಅಮ್ಮ ಆದ್ರೆ ಕೊಡ್ತಾರೆ. ಬೇರೆಯವ್ರ ಮನೆಗೆ ಹೋದಾಗ ನಮ್ಗೆ ಇವ್ರು ಯಾಕೆ ಬಂದಿದಾರೆ ನಮ್ಮ ಮನೆಗೆ, ಯಾವಾಗ ಹೋಗ್ತಾರೋ ಅಂತ ಒಂದ್ ವಾರ 1 ತಿಂಗಳು ನೋಡ್ಕೋಬಹುದು. ವರ್ಷಾನ್ಗಟ್ಲೆ ಯಾರು ಆತರ ನೋಡ್ಕೊಳ್ಳೋದಿಲ್ಲ. ನಮ್ ಸಮಾಜ ಖಂಡಿತ ಬದಲಾಗುತ್ತೆ, ಬದಲಾವಣೆ ಮಾಡೋರು ಬೇಕಷ್ಟೇ. ನೋಡಿ ಎಷ್ಟು ಜನ ಸ್ಟೂಡೆಂಟ್ಸ್ ಬಂದು ಕೆಲಸ ಮಾಡ್ತಾರೆ, ಲೇಡೀಸ್ ಜೆಂಟ್ಸ್ ಎಲ್ಲ ಹೆಣ್ಮಕ್ಳೆಲ್ಲ ಸೇರಿ ಕೆಲಸ ಮಾಡ್ತಾರೆ ಇವತ್ತು ಜನಸ್ನೇಹಿ ಆಶ್ರಮದಲ್ಲಿ. ಸೊ ಎಲ್ಲರೂ ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಇವರೆಷ್ಟು ಜನ ಬಂದಿದ್ದಾರೆ, ಇವರೆಷ್ಟು ಜನನು ಕೂಡ ಇವಾಗ ಇಲ್ಲಿ ನಮ್ಮ ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಿರುವಂತ ಜಾಗದಲ್ಲಿ ಕೆಲಸವನ್ನ ಮಾಡ್ತಾರೆ. ಅದ್ ಏನೇನ್ ಕೆಲಸ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡಿ, ಅವ್ರು ಎಷ್ಟು ಕಷ್ಟ ಪಡ್ತಾರೆ ಅಂದ್ಬಿಟ್ಟು. ಸ್ನೇಹಿತರೆ ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಸಮಾಜ ಬದಲಾಗತ್ತೆ, ಬದಲಾವಣೆ ಮಾಡೋರು ಬೇಕಷ್ಟೇನೆ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಕಾಲೇಜ್ ಸ್ಟೂಡೆಂಟ್ಸ್ ಸಾಕಷ್ಟು ಜನ ಇಲ್ಲಿಗೆ ಬಂದಿದ್ರೆ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸರ್ ನಮ್ ಕೈಲಿ ದುಡ್ಡು ಸಹಾಯ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಮಾಡುವಂತ ಕೆಲಸವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದೀವಿ. ಇದು ನಿಜವಾಗ್ಲೂ ಕರ್ನಾಟಕಕ್ಕೆ ಎಲ್ಲ ಯುವಕರಿಗೂ ಮಾದರಿ ಆಗುವಂತ ಕೆಲಸ ಅಂತ ನಮಗ ಅನಿಸ್ತಾ ಇದೆ. ಹಾಗಾಗಿ ನಮ್ ಕೈಲಿ ದುಡ್ಡು ಸಹಾಯ ಮಾಡಕ್ ಆಗಿಲ್ಲ ಅಂದ್ರು ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ನಿಮಗೆ ಈಗ ಒಂದು ಕಟ್ಟಡ ನಿರ್ಮಾಣ ಮಾಡ್ತಾ ಇದೀರಾ. ಸೊ ಇಲ್ಲಿಗೆ ನಾವು ನಮ್ಮ ಕೈಲಾದಷ್ಟು ಒಂದು ದಿನದ ಸೇವೆನ ಸಲ್ಲಿಸಬೇಕು ಅಂತ ಹೇಳಿ ಬಂದಿದ್ದಾರೆ. ಸೊ ಮೊದಲನೇದಾಗಿ ಈ ಎಲ್ಲಾ ವಿದ್ಯಾರ್ಥಿಗಳಿಗೂ ಭಗವಂತ ಒಳ್ಳೇದ್ ಮಾಡ್ಲಿ, ಆಯುಷ್ ಆರೋಗ್ಯ ಕೀರ್ತಿ ಕೊಡ್ಲಿ. ಜೊತೆಗೆ ಈ ರೀತಿ ಯುವಕರ ಮನಸ್ಸಲ್ಲಿ ಬದಲಾವಣೆ ಬಂದಿರೋದು ಇಡೀ ರಾಜ್ಯನೇ ಖುಷಿ ಪಡುವಂತ ವಿಚಾರ ಇದು. ಸೊ ಎಲ್ಲರೂ ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಇವರೆಷ್ಟು ಜನ ಬಂದಿದ್ದಾರೆ, ಇವರೆಷ್ಟು ಜನನು ಕೂಡ ಇವಾಗ ಇಲ್ಲಿ ನಮ್ಮ ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಿರುವಂತ ಜಾಗದಲ್ಲಿ ಕೆಲಸವನ್ನ ಮಾಡ್ತಾರೆ. ಅದ್ ಏನೇನ್ ಕೆಲಸ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡಿ, ಅವ್ರು ಎಷ್ಟು ಕಷ್ಟ ಪಡ್ತಾರೆ ಅನ್ಬಿಟ್ಟು. ಜನಸ್ನೇಹಿ ಆಶ್ರಮದಲ್ಲಿ ಸರ್ ತುಂಬಾ ಚೆನ್ನಾಗಿ ಎಲ್ಲರೂ ನೋಡ್ಕೊಂತಿದ್ದಾರೆ. ನಾವು ಯೂತ್ಸ್ ಆಗಿ ನಮಗೆ ಅನ್ಸೋದೇನಂದ್ರೆ, ನಾವೆಲ್ಲರೂ ಇವಾಗ ಕಾಲೇಜು ಸ್ಕೂಲ್ಗೆ ಹೋಗ್ತಿರೋರು ಚೆನ್ನಾಗಿ ನೋಡ್ಕೊತೀವಿ ಪೇರೆಂಟ್ಸ್ನ. ಆದರೂ ನಾವು ಪೇರೆಂಟ್ಸ್ನ ಬೈಯೋದು ಆ ಥರ ಎಲ್ಲ ಮಾಡ್ತೀವಿ. ತುಂಬ ಜನ ಪೇರೆಂಟ್ಸ್ನ ನೋಡ್ಕೊಳ್ದೆ ಬಿಟ್ಬಿಡೋದು ಆ ಥರ ಎಲ್ಲ ಮಾಡ್ತಿದ್ದಾರೆ ರೋಡಲ್ಲೆಲ್ಲ ಜನರು ಓಡಾಡೋದು. ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಮ್ಮ ಫ್ಯಾಮಿಲಿ ಅವ್ರ ಥರ ನೋಡ್ಕೊತಿದ್ದಾರೆ ಇವರು. ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಫೆಸಿಲಿಟಿ ಎಲ್ಲ ಕೊಟ್ಟಿದ್ದಾರೆ. ದಿನ ಊಟ ನಮಗೇನೆ ಆಗಲಿ ಮನೇಲಿ ಊಟ ಅಪ್ಪ ಅಮ್ಮ ಒಂದಿನ 2 ದಿನ ಆದರೆ ಚೆನ್ನಾಗಿ ಕೊಡ್ತಾರೆ, ಅಪ್ಪ ಅಮ್ಮ ಆದರೆ ಕೊಡ್ತಾರೆ. ಬೇರೆಯವ್ರ ಮನೆಗೆ ಹೋದಾಗ ನಮಗೆ ಇವ್ರು ಯಾಕೆ ಬಂದಿದ್ದಾರೆ ನಮ್ಮ ಮನೆಗೆ, ಯಾವಾಗ ಹೋಗ್ತಾರೋ ಅಂತ ಒಂದು ವಾರ 1 ತಿಂಗಳು ನೋಡ್ಕೋಬೋದು. ವರ್ಷಾನ್ಗಟ್ಲೆ ಯಾರು ಆ ಥರ ನೋಡ್ಕೊಳ್ಳೋದಿಲ್ಲ. ಇವ್ರು ತುಂಬ ಚೆನ್ನಾಗಿ ಅವ್ರ ಫ್ಯಾಮಿಲಿ ಅವ್ರ ಥರ ನಾವು ಹೋದಾಗ ನೋಡಿದ್ದೀವಿ. ತುಂಬ ಯಾರನ್ನೂ ಬೈಯೋದು ಇಲ್ಲ, ಏನೂ ಇಲ್ಲ. ಚೆನ್ನಾಗಿ ಅವ್ರ ಫ್ಯಾಮಿಲಿ ಅವ್ರ ಥರನೇ ಎಲ್ಲರನ್ನೂ ಕರ್ಕೊಂಡು ಚೆನ್ನಾಗಿ ಊಟ ಎಲ್ಲ ಹಾಕಿ ಅವರೇ ಅಡುಗೆನೂ ಸಹ ಮಾಡಿದ್ದಾರೆ. ನಾವು ತುಂಬ ರೀಲ್ಸಲ್ಲಿ ನೋಡಿದ್ದೀವಿ. ಅವರೇ ಅಡುಗೆ ಮಾಡಿ ಅವರೇ ಬಡಿಸ್ತಾರೆ ಸಹ, ಚೆನ್ನಾಗಿ ಮಾಡ್ತಾರೆ. ಅವರಿಗೆ ಅಲ್ಲಿ ಆ ಪ್ಲೇಸಲ್ಲಿ ಜಾಗ ಚೆನ್ನಾಗಿ ಸಾಕಾಯ್ತಾ ಇಲ್ಲ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಸೈಟ್ ದೊಡ್ಡದಾಗಿ ತಗೊಂಡು ಇಲ್ಲಿ ತುಂಬ ಚೆನ್ನಾಗಿ ಕಟ್ಸ್ತಿದ್ದಾರೆ. ಅದಕ್ಕೆ ನಾವು ಇವತ್ತು ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀವಿ. ನಮ್ಮ ಕೈಲಿ ಅಮೌಂಟ್ ಹಾಕೋಕೆ ಆಗಲ್ಲ ಅಂದ್ರೂ ನಾವು ಒಂದು ಇಟ್ಟಿಗೆ ಅಥವಾ ಕಲ್ಲು ಆ ಥರ ಎತ್ತಿ ಕೊಡೋಣ, ಆ ಥರ ಹೆಲ್ಪ್ ಮಾಡೋಣ ಅಂತ ನಾವು ಬಂದಿದ್ದೀವಿ. ಇದೇ ಥರ ಯಾರ್ಯಾರು ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅವರು ಸಹ ಬಂದು ಇಲ್ಲಿ ಹೆಲ್ಪ್ ಮಾಡಿ. ನೀವು ಅಮೌಂಟೇ ಕೊಡಬೇಕು, ಆ ಥರನೇ ಹೆಲ್ಪ್ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ಬಂದು ಇಟ್ಟಿಗೆ ಕಲ್ಲು ಆ ಥರ ಎತ್ತಿ ಅವ್ರಿಗೆ ಹೆಲ್ಪ್ ಮಾಡೋದು 1 ದಿನ ಆಗಲಿ 2 ದಿನ ಆಗಲಿ, ಇದು ಫುಲ್ಲು ಕ್ಲಿಯರ್ ಆಗೋವರೆಗೂ ಬಂದು ಸಹಾಯ ಮಾಡಿ, ಹೆಲ್ಪ್ ಮಾಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಚೆನ್ನಾಗಿ ಮಾತಾಡೋದು. ಬದಲಾಯಿಸಬೇಕಷ್ಟೇ.
ನಮ್ಮ ಸಮಾಜ ಖಂಡಿತ ಬದಲಾಗುತ್ತೆ. ಬದಲಾವಣೆ ಮಾಡೋರು ಬೇಕಷ್ಟೇ. ನೋಡಿ ಎಷ್ಟು ಜನ ಸ್ಟೂಡೆಂಟ್ಸ್ ಬಂದು ಕೆಲಸ ಮಾಡ್ತಾರೆ, ಲೇಡೀಸು ಜೆಂಟ್ಸು ಎಲ್ಲ ಹೆಣ್ಮಕ್ಳೆಲ್ಲ ಸೇರಿ ಕೆಲಸ ಮಾಡ್ತಾವ್ರೆ. ಇವತ್ತು ಜನಸ್ನೇಹಿ ಆಶ್ರಮದಲ್ಲಿ ನೂತನ ಕಟ್ಟಡ ಕಾಮಗಾರಿ ಆಗ್ತಿರೋದ್ರಿಂದ ಅವ್ರ ಕೈಲಿ ದುಡ್ಡಿನ ಸಹಾಯ ಮಾಡಕ್ ಆಗಲ್ಲ ಸರ್. ನಾವೆಲ್ಲ ಸ್ಟೂಡೆಂಟ್ಸು, ಹಾಗಾಗಿ ಏನು ವೈಯಕ್ತಿಕವಾಗಿ ನಮ್ಮ ಕೈಲಿ ಏನ್ ಸಹಾಯ ಒಂದ್ ಕಲ್ಲಾದ್ರೆ ಎದ್ದು ಪಕ್ಕಕ್ಕೆ ಇಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಸೊ ಮಾಡ್ತಾ ಇದ್ರಲ್ಲ ಅಲ್ಲಿ ಜೋಡಿಸ್ಬೇಕು. ಅಣ್ಣ ಮಳೆಗಳಿರ್ತವೆ, ಹುಷಾರು. ಕ್ಲೀನಾಗಿ ಒಬ್ರು ಜೋಡಿಸ್ಕೊಳ್ಳಿ. Happy birthday to you. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.